ಇನ್ನು ಹಾಸನಾಂಬೆ ದರ್ಶನಕ್ಕೆ ಹರಿದು ಬಂದಂತಹ ಭಕ್ತ ಸಾಗರ ಸುಮಾರು 8 ಕಿಲೋಮೀಟರ್ ಸರತಿ ಸಾಲಿನಲ್ಲಿ ನಿಂತಿರುವಂತಹ ಭಕ್ತರು. ಭಾನುವಾರ ಆಗಿರುವಂತಹ ಕಾರಣ ಹಾಸನಾಂಬೆ ದರ್ಶನಕ್ಕೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಭಕ್ತರು ಬರ್ತಿದ್ದಾರೆ. ಸುಮಾರು 8 ಕಿಲೋಮೀಟರ್ ಕ್ಯೂನಲ್ಲಿ ನಿಂತು ಭಕ್ತರು ದರ್ಶನಕ್ಕೆ ಮುಂದಾಗ್ತಿದ್ದಾರೆ. ದೇವಿಯ ದರ್ಶನಕ್ಕೆ 3 ರಿಂದ 4 ಗಂಟೆ ಕಾಯ್ತಿರುವಂತಹ ಭಕ್ತರು. ವಿಐಪಿ ಪಾಸ್ ರದ್ದು ಹಿನ್ನೆಲೆ ಕಡಿಮೆ ಆದಂತಹ ದರ್ಶನದ ಅವಧಿ. ಸರತಿ ಸಾಲಿನಲ್ಲಿ ಈಗ ಸುಗಮ ಸಂಗೀತ ಕಾರ್ಯಕ್ರಮ, ಅಂಡಿ ಪಲ್ಲವಿ, ಸಂಗೀತ ಕಟ್ಟಿ ಸೇರಿ ಕಲಾವಿದರಿಂದ ಗಾಯನ ಕೂಡ ಇದೆ. ಅದಾಗ್ತಾ ಇದೆ. ನೀವು ನೋಡ್ತಾ ಇದ್ದಾರೆ ಕ್ಯೂವನ್ನು. 3 ರಿಂದ 4 ಗಂಟೆ ಕಾಯ್ತಿರುವಂಥ ಭಕ್ತರು. ವಿಐಪಿ ಪಾಸ್ ರದ್ದು ಹಿನ್ನೆಲೆ ಕಡಿಮೆ ಆದಂಥ ದರ್ಶನದ ಅವಧಿ. ಈ ಬಾರಿ ಗೋಲ್ಡ್ ಪಾಸ್ಗೆ ಮಾತ್ರ ಅವಕಾಶ ಇದೆ. ಬೆಳಗ್ಗೆ 7 ಗಂಟೆಯಿಂದ 10 ಗಂಟೆವರೆಗೆ ಗೋಲ್ಡ್ ಪಾಸ್ ವಿವಿಐಪಿಗಳಿಗೆ ಮಾತ್ರ. ಅದನ್ನು ಬಿಟ್ಟರೆ ಎಲ್ಲರೂ ಕೂಡ ಈ ರೀತಿಯಾಗಿ ಕ್ಯೂನಲ್ಲೇ ದರ್ಶನ ಪಡಿಬೇಕಾಗುತ್ತೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ. ಹಾಸನಾಂಬೆ ದರ್ಶನೋತ್ಸವದ 3ನೇ ದಿನ ಇವತ್ತು. ಭಾನುವಾರ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಹಾಸನಾಂಬೆಯ ದರ್ಶನಕ್ಕೆ ಬಂದಿದ್ದಾರೆ. ಇವತ್ತು ಬಹುತೇಕ ಎಲ್ಲ ಸರತಿ ಸಾಲುಗಳು ಕಂಪ್ಲೀಟ್ ಆಗಿ ಭರ್ತಿಯಾಗಿದೆ. ನಾವು ನೋಡ್ಬೋದು ಧರ್ಮ ದರ್ಶನದ ಸರತಿ ಸಾಲುಗಳಲ್ಲಿ ನಾವಿದ್ದೀವಿ. ಸಂಪೂರ್ಣವಾಗಿ ಭಕ್ತರ ಸಂಖ್ಯೆ ಕಿಕ್ಕಿರಿದು ತುಂಬಿರ್ತಕ್ಕಂಥದ್ದು. ಬೆಳಗ್ಗೆಯಿಂದನೂ ಕೂಡ ಇಷ್ಟೇ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ. ಸುಮಾರು 8 ಕಿಲೋಮೀಟರ್ ಉದ್ದದ ಸರತಿ ಸಾಲದು ದರ್ಶನಕ್ಕೆ. ಇಲ್ಲಿ ಯಾವುದೇ ಹಣವನ್ನು ಪೇ ಮಾಡಬೇಕಾಗಿಲ್ಲ. ನೇರವಾಗಿ ಎಲ್ಲರೂ ಕೂಡ ಉಚಿತವಾಗಿ ದರ್ಶನ ಆಗುತ್ತೆ. ನಿನ್ನೆವರೆಗೂ ಕೂಡ ಅತ್ಯಂತ ಫಾಸ್ಟ್ ಆಗಿ ಲೈನ್ಸ್ ಮೂವ್ ಆಗ್ತಾ ಇತ್ತು. ನಿನ್ನೆ ಸಂಜೆವರೆಗೂ ಕೂಡ, ನಿನ್ನೆ ಸಂಜೆ ಅಂದರೆ ಶನಿವಾರ ಸಂಜೆಯಿಂದ ಒಂದು ಕಡೆ ವೀಕೆಂಡ್ ಮತ್ತು ರಜೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ರಾಜ್ಯದ ಬೇರೆ ಬೇರೆ ಭಾಗದಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಹಾಸನಾಂಬೆಯನ್ನು ದರ್ಶನವನ್ನು ಮಾಡ್ತಾರೆ. ನಿನ್ನೆ ಒಂದೇ ದಿನ 1 ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಭಕ್ತರು ಬಂದಿದ್ದರು. ನಾವು ನೋಡ್ತಾ ಇದ್ದೀವಿ. ಇದು ಈ ಒಂದು ಧರ್ಮ ದರ್ಶನ ಸಾಲಿನ ಎಂಟ್ರಿ ಪಾಯಿಂಟ್ ಇದೆ ಮುಂದ್ಗಡೆ. ಅಲ್ಲಿಂದ ಬರ್ತಕ್ಕಂಥ ಭಕ್ತರು ಈ ರೀತಿಯಾಗಿ ಏನು ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆ ಬ್ಯಾರಿಕೇಡ್ಗಳ ಮೂಲಕ ಸುಮಾರು 8 ಕಿಲೋಮೀಟರ್ ನಡಿಬೇಕಾಗತ್ತೆ ಇವರು. ಒಂದು ಅಂದರೆ ಎಂಟ್ರಿ ಪಾಯಿಂಟಲ್ಲಿ ಎಂಟ್ರಿ ಆದರೆ 8 ಕಿಲೋಮೀಟರ್ ನಡಿಬೇಕಾಗುತ್ತೆ. ಹಾಗಾಗಿ ಸುಮಾರು ಇವತ್ತು ನಿನ್ನೆವರೆಗೂ ಕೂಡ 1 ಗಂಟೆಗೆಲ್ಲ ದರ್ಶನ ಆಗಿದೆ ಧರ್ಮ ದರ್ಶನ. ಇವತ್ತು ಸ್ವಲ್ಪ ಸಮಯ ಆಗ್ತದೆ. ಒಂದು 3:30ರಿಂದ 4 ಗಂಟೆ ಸಮಯವನ್ನು ತೆಗೆದುಕೊಳ್ತಾ ಇದೆ. ಆದರೂ ಕೂಡ ಎಲ್ಲೂ ಲೈನ್ ಸ್ಟ್ರಕ್ ಆಗ್ತಾ ಇಲ್ಲ. ಯಾಕೆಂತಂದರೆ ಬೇರೆ ಎಲ್ಲ ರೀತಿಯ ಪಾಸ್ಗಳನ್ನು ರದ್ದು ಮಾಡಲಾಗಿದೆ. ವಿಐಪಿ ವಿವಿಐಪಿ ಎಲ್ಲವನ್ನು ಕೂಡ ರದ್ದು ಮಾಡಲಾಗಿದೆ. ಗಣ್ಯರ ದರ್ಶನಕ್ಕೂ ಕೂಡ ಸಮಯವನ್ನು ನಿಗದಿ ಮಾಡಲಾಗಿದೆ. ಗೋಲ್ಡ್ ಕಾರ್ಡ್ಗೂ ಕೂಡ ಸಮಯವನ್ನು ನಿಗದಿ ಮಾಡಲಾಗಿದೆ. ಹಾಗಾಗಿ ಪ್ರಮುಖವಾಗಿ ಸಾಮಾನ್ಯ ಭಕ್ತರ ದರ್ಶನಕ್ಕೆ ಆದ್ಯತೆ ಕೊಡಲಾಗಿದೆ. ಆದರೆ ಇವರು ಏನು ಸಮಯ ಕಳೀತಿರಲಿ 2 ಗಂಟೆ 3 ಗಂಟೆ ಸಮಯ ಕಳಿಬೇಕಾಗುತ್ತೆ. ಅವರಿಗೆ ಬೇಸರ ಆಗಬಾರ್ದು, ನಡುವೆ ಒಂದಷ್ಟು ಎಂಟರ್ಟೈನ್ಮೆಂಟ್ ಬೇಕು ಅಂತೇಳಿ ಅದಕ್ಕಾಗೇ ಒಂದು ವಿಶೇಷವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಅಂದರೆ ಸುಗಮ ಸಂಗೀತ, ಜನಪದ ಸಂಗೀತ ವ್ಯವಸ್ಥೆ ಹಾಡೋ ಮೂಲಕ ಅವ್ರಿಗೆ ಒಂದಷ್ಟು ಸಮಯ ಕಳೀಲಿಕ್ಕೆ, ಅಂದರೆ ಏನು ದರ್ಶನಕ್ಕೆ ತೆರಳತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಅದಕ್ಕಾಗಿ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಏನೆಲ್ಲ ಕಾರ್ಯಕ್ರಮ ನಡೀತದೆ, ರಾಜ್ಯದ ದೊಡ್ಡ ದೊಡ್ಡ ಕಲಾವಿದರುಗಳು ಬಂದು ಇಲ್ಲಿ ಹಾಡುಗಳನ್ನು ಹಾಡೋ ಮೂಲಕ ಭಕ್ತರನ್ನ ರಂಜಿಸ್ತಾ ಇದ್ದಾರೆ. ಹೇಳಿ ಸರ್, ಇಲ್ಲಿ ಏನೇನೆಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ? ಯಾಕೆಂದರೆ ಇವತ್ತು ಸ್ವಲ್ಪ ಜನರು ಕೂಡ ಜಾಸ್ತಿ ಇದ್ದಾರೆ. ಹೌದೌದು ಸರ್, ನಮಸ್ತೆ. ಹಾಸನ ಜಿಲ್ಲಾಡಳಿತದ ವತಿಯಿಂದ ಇದೇ ಮೊದಲ ಬಾರಿಗೆ ಈ ವೇದಿಕೆಯನ್ನು ಸಿದ್ಧಪಡಿಸಿರುವಂಥದ್ದು. ನಾವು ಈ ಹಿಂದೆ ಎಲ್ಲ ಹಾಸನಾಂಬ ಜಾತ್ರಾ ಮಹೋತ್ಸವದಲ್ಲಿ ಕೆಲಸ ಮಾಡಿದ್ದುಂಟು. ಆದರೆ ಈ ಸಲ ಕೆಲಸ ಮಾಡ್ತಿರೋದಕ್ಕೆ ಬಹಳ ಖುಷಿ ಇದೆ. ಯಾಕಂದರೆ ಒಂದು ವೇದಿಕೆಯನ್ನು ಸಿದ್ಧಪಡಿಸಿ ಸರದಿ ಸಾಲಿನಲ್ಲಿ ಬರುವಂಥ ಭಕ್ತಾದಿಗಳು ಸಂಗೀತವನ್ನು ಕೇಳ್ತಾ, ಸಂಗೀತವನ್ನು ಆನಂದಿಸುತ್ತಾ, ಸಂಗೀತವನ್ನು ಆಸ್ವಾದಿಸುತ್ತಾ ಸರದಿ ಸಾಲಿನಲ್ಲಿ ಮುಂದೆ ಹೋಗಿ ತಾಯಿ ಹಾಸನಾಂಬೆಯ ದರ್ಶನವನ್ನು ಮಾಡಲಿ ಅಂತ ಹೇಳಿ ಒಂದು ಉದ್ದೇಶವನ್ನು ಇಟ್ಕೊಂಡು ಲೈವ್ ಕನ್ಸರ್ಟ್ ಅನ್ನೋದ ಒಂದು ಕಾನ್ಸೆಪ್ಟ್ನಲ್ಲಿ ಈ ವೇದಿಕೆಯನ್ನು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈ ವೇದಿಕೆಯನ್ನು ಆಯೋಜನೆ ಮಾಡಿದ್ದಾರೆ. ಈ ವೇದಿಕೆಯಲ್ಲಿ ಈ ನಾಡಿನ ಪ್ರತಿಷ್ಠಿತ ಕಲಾವಿದರು ಬಂದು ಕಾರ್ಯಕ್ರಮ ಕೊಡ್ತಾ ಇದ್ದಾರೆ ಸರ್. ದಿನವೂ ಕೂಡ ನಿತ್ಯವೂ ಕನ್ನಡ ಚಿತ್ರರಂಗದ ಪ್ರಖ್ಯಾತ ಹಿನ್ನೆಲೆ ಗಾಯಕರು, ಜನಪ್ರಿಯ ಹಿನ್ನೆಲೆ ಗಾಯಕರು, ಈ ನಾಡಿನ ಪ್ರತಿಷ್ಠಿತ ವಾದ್ಯವಾದನ ಮಾಡುವಂಥ ಕಲಾವಿದರು ಈ ವೇದಿಕೆಗೆ ಬಂದು ಲೈವ್ ಕನ್ಸರ್ಟ್ನಲ್ಲಿ ಕಾರ್ಯಕ್ರಮ ಕೊಡ್ತಾರೆ. ಸರದಿ ಸಾಲಿನಲ್ಲಿ ಬರುವಂಥ ಭಕ್ತಾದಿಗಳು ಆ ಕಾರ್ಯಕ್ರಮಗಳನ್ನು ನೋಡ್ತಾ, ಆ ಕಾರ್ಯಕ್ರಮವನ್ನು ಆನಂದಿಸುತ್ತಾ ತಾಯಿ ಹಾಸನಾಂಬೆಯ ದರ್ಶನಕ್ಕೆ ಹೋಗ್ತಿದ್ದಾರೆ ಸರ್. ಇದು ಇವತ್ತು ಭಾನುವಾರ ಇದೆ, ಹಾಗಾಗಿ ಭಕ್ತರ ಸಂಖ್ಯೆ ಸ್ವಲ್ಪ ಜಾಸ್ತಿ ಇದೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಹಾಸನಾಂಬೆ ದರ್ಶನಕ್ಕೆ ಭಕ್ತರು ಬರ್ತಾ ಇದ್ದಾರೆ. ಸರತಿ ಸಾಲಲ್ಲಿ ಹೋಗ್ತಕ್ಕಂಥ ಭಕ್ತರಿಗೆ ಸಮಯ ಕಳೀಲಿಕ್ಕೆ ಒಂದು ಅನುಕೂಲ ಆಗಬೇಕು ಅಂತೇಳಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಲಾಗಿರ್ತಕ್ಕಂಥದ್ದು. ನಿನ್ನೆ ಒಂದೇ ದಿನ ಸುಮಾರು 1 ರಿಂದ 1.5 ಲಕ್ಷದಷ್ಟು ಭಕ್ತರು ಹಾಸನಾಂಬೆಯ ದರ್ಶನವನ್ನು ಮಾಡಿದ್ದಾರೆ. ಇವತ್ತು ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ದರ್ಶನ ಮಾಡ್ಬೋದು ಅಂತಕ್ಕಂಥ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಜೊತೆಗೆ ದೇಗುಲಕ್ಕೆ ದಾಖಲೆ ಮಟ್ಟದ ಆದಾಯ ಕೂಡ ಹರಿದು ಬರ್ತಾ ಇದೆ. ನಿನ್ನೆ ಒಂದೇ ದಿನ 1 ಕೋಟಿಯಷ್ಟು ಮೌಲ್ಯದ ಟಿಕೆಟ್ಗಳ ಮಾರಾಟ ಆಗಿ ಅಲ್ಲೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ದರ್ಶನವನ್ನು ಮಾಡಿದ್ದಾರೆ. ಈ ವರ್ಷ ಅತ್ಯಂತ ವ್ಯವಸ್ಥಿತವಾಗಿ ಜಿಲ್ಲಾಡಳಿತ ಭಕ್ತರ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಷ್ಟೇ ಜನ ಭಕ್ತರು ಬಂದರೂ ಕೂಡ ಯಾವುದೇ ಸಮಸ್ಯೆ ಆಗದಾಗೆ, ಹೆಚ್ಚು ಸಮಯ ಆಗದಾಗೆ, ಕಳೆದ ವರ್ಷ ಎಲ್ಲ ಧರ್ಮ ದರ್ಶನದ ಸಾಲುಗಳಲ್ಲಿ 10 ಗಂಟೆಗಳಿಂದ ತಗೊಳ್ತಾ ಇತ್ತು ದರ್ಶನಕ್ಕೆ. ಈ ವರ್ಷ ಜನ ಕಡಿಮೆ ಇರುವಾಗ 1 ಗಂಟೆಗೆ ದರ್ಶನ ಆಗಿದೆ. ಇವತ್ತು ಒಂದು 3 ರಿಂದ 3.5 ಗಂಟೆಗಳ ಸಮಯವನ್ನು ತಗೊಳ್ತಾ ಇದೆ. ಆದರೂ ಕೂಡ ಭಕ್ತರು ಅತ್ಯಂತ ಖುಷಿಯಾಗಿ ಹಾಸನಾಂಬೆಯನ್ನು ದರ್ಶನವನ್ನು ಮಾಡ್ತಾ ಖುಷಿಯಾಗಿ ತೆರಳ್ತಾ ಇದ್ದಾರೆ.
ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್ ಕೆಬಿ, TV9 ಹಾಸನ.